ಆಗಿರುವಂತ ಮೇಜರ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ ಜಿಟಿ ದೇವೇಗೌಡರು ಆಡಿರುವಂತ ಆ ಒಂದು ಮಾತು, ಅದು ಕೂಡ ಜಿಟಿ ದೇವೇಗೌಡರು ತಮ್ಮ ಮೈತ್ರಿ ಪಕ್ಷದಲ್ಲಿರುವಂತ ಜಿಟಿ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ನಡೆಸಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ರಾಜ್ಯ ರಾಜಕಾರಣದಲ್ಲಿ ಕಾರಣ ಆಗ್ತಾ ಇರುವಂತದ್ದು. ಹಾಗಾದ್ರೆ ಜಿಟಿ ದೇವೇಗೌಡರು ಯಾಕೆ ಈ ಮಾತನ್ನ ವ್ಯಕ್ತಪಡಿಸಿದ್ರು? ಇದು ಈಗ ಪ್ರಶ್ನೆ ಆಗ್ತಾ ಇರುವಂತದ್ದು. ಆ ಪ್ರಶ್ನೆಗೆ ಉತ್ತರವನ್ನ ಕೊಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾಜೀನಾಮೆ ಪೊಲಿಟಿಕ್ಸ್ ನಲ್ಲಿ ಜಿಟಿ ದೇವೇಗೌಡ ರಾಂಗ್ ಆಗಿದ್ದಾರೆ. ಸಿದ್ದು ಪರ ಹೊಗಳಿಕೆ, ಹಿತಶತ್ರುಗಳ ವಿರುದ್ಧ ಜಿಟಿಡಿ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ದಸರಾ ವೇದಿಕೆಯಲ್ಲಿ ಚಡ್ಡಿ ದೋಸ್ಗಳಾಗಿದ್ದಾರೆ. ಚಮಕ್ ಸಿಎಂಗೆ ಕಿಕ್ ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲನ್ನ ಹೊಡೆದಿದ್ಯಾರು? ಹಾಗಾದ್ರೆ ಎಫ್ಐಆರ್ ದಾಖಲಾದ ನಾಯಕರು ರಾಜೀನಾಮೆಯನ್ನು ಕೊಡಬೇಕಾ ಅಂತ ಜಿಟಿಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ರಾಜೀನಾಮೆ ಕೊಡಬೇಕು? ಎಲ್ಲಿಗೆ ಬಂತು ಹಾಗಾದ್ರೆ ರಾಜಕೀಯ? ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಈಗ ಜಿಟಿ ದೇವೇಗೌಡರು ಗುಡುಗಿದ್ದಾರೆ. ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಕೊಡ್ತಾರ? ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿ.ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ? ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ? ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ಅವ್ರು ಒಳ್ಳೆ ಕೆಲಸಗಳನ್ನ ಇವತ್ತು ಆಗಿರುವಂತ ಮೇಜರ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ ಜಿಟಿ ದೇವೇಗೌಡರು ಆಡಿರುವಂತ ಆ ಒಂದು ಮಾತು, ಅದು ಕೂಡ ಜಿಟಿ ದೇವೇಗೌಡರು ತಮ್ಮ ಮೈತ್ರಿ ಪಕ್ಷದಲ್ಲಿರುವಂತ ಜಿಟಿ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ನಡೆಸಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ರಾಜ್ಯ ರಾಜಕಾರಣದಲ್ಲಿ ಕಾರಣ ಆಗ್ತಾ ಇರುವಂತದ್ದು. ಹಾಗಾದ್ರೆ ಜಿಟಿ ದೇವೇಗೌಡರು ಯಾಕೆ ಈ ಮಾತನ್ನ ವ್ಯಕ್ತಪಡಿಸಿದ್ರು? ಇದು ಈಗ ಪ್ರಶ್ನೆ ಆಗ್ತಾ ಇರುವಂತದ್ದು. ಆ ಪ್ರಶ್ನೆಗೆ ಉತ್ತರವನ್ನ ಕೊಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾಜೀನಾಮೆ ಪೊಲಿಟಿಕ್ಸ್ ನಲ್ಲಿ ಜಿಟಿ ದೇವೇಗೌಡ ರಾಂಗ್ ಆಗಿದ್ದಾರೆ. ಸಿದ್ದು ಪರ ಹೊಗಳಿಕೆ, ಹಿತಶತ್ರುಗಳ ವಿರುದ್ಧ ಜಿಟಿಡಿ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ದಸರಾ ವೇದಿಕೆಯಲ್ಲಿ ಚಡ್ಡಿ ದೋಸ್ಗಳಾಗಿದ್ದಾರೆ. ಚಮಕ್ ಸಿಎಂಗೆ ಕಿಕ್ ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲನ್ನ ಹೊಡೆದಿದ್ಯಾರು? ಹಾಗಾದ್ರೆ ಎಫ್ಐಆರ್ ದಾಖಲಾದ ನಾಯಕರು ರಾಜೀನಾಮೆಯನ್ನು ಕೊಡಬೇಕಾ ಅಂತ ಜಿಟಿಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ರಾಜೀನಾಮೆ ಕೊಡಬೇಕು? ಎಲ್ಲಿಗೆ ಬಂತು ಹಾಗಾದ್ರೆ ರಾಜಕೀಯ? ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಈಗ ಜಿಟಿ ದೇವೇಗೌಡರು ಗುಡುಗಿದ್ದಾರೆ. ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಕೊಡ್ತಾರ? ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿ.ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ? ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ? ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ಅವ್ರು ಒಳ್ಳೆ ಕೆಲಸಗಳನ್ನ ಇವತ್ತು ಆಗಿರುವಂತ ಮೇಜರ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ ಜಿಟಿ ದೇವೇಗೌಡರು ಆಡಿರುವಂತ ಆ ಒಂದು ಮಾತು, ಅದು ಕೂಡ ಜಿಟಿ ದೇವೇಗೌಡರು ತಮ್ಮ ಮೈತ್ರಿ ಪಕ್ಷದಲ್ಲಿರುವಂತ ಜಿಟಿ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ನಡೆಸಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ರಾಜ್ಯ ರಾಜಕಾರಣದಲ್ಲಿ ಕಾರಣ ಆಗ್ತಾ ಇರುವಂತದ್ದು. ಹಾಗಾದ್ರೆ ಜಿಟಿ ದೇವೇಗೌಡರು ಯಾಕೆ ಈ ಮಾತನ್ನ ವ್ಯಕ್ತಪಡಿಸಿದ್ರು? ಇದು ಈಗ ಪ್ರಶ್ನೆ ಆಗ್ತಾ ಇರುವಂತದ್ದು. ಆ ಪ್ರಶ್ನೆಗೆ ಉತ್ತರವನ್ನ ಕೊಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾಜೀನಾಮೆ ಪೊಲಿಟಿಕ್ಸ್ ನಲ್ಲಿ ಜಿಟಿ ದೇವೇಗೌಡ ರಾಂಗ್ ಆಗಿದ್ದಾರೆ. ಸಿದ್ದು ಪರ ಹೊಗಳಿಕೆ, ಹಿತಶತ್ರುಗಳ ವಿರುದ್ಧ ಜಿಟಿಡಿ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ದಸರಾ ವೇದಿಕೆಯಲ್ಲಿ ಚಡ್ಡಿ ದೋಸ್ಗಳಾಗಿದ್ದಾರೆ. ಚಮಕ್ ಸಿಎಂಗೆ ಕಿಕ್ ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲನ್ನ ಹೊಡೆದಿದ್ಯಾರು? ಹಾಗಾದ್ರೆ ಎಫ್ಐಆರ್ ದಾಖಲಾದ ನಾಯಕರು ರಾಜೀನಾಮೆಯನ್ನು ಕೊಡಬೇಕಾ ಅಂತ ಜಿಟಿಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ರಾಜೀನಾಮೆ ಕೊಡಬೇಕು? ಎಲ್ಲಿಗೆ ಬಂತು ಹಾಗಾದ್ರೆ ರಾಜಕೀಯ? ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಈಗ ಜಿಟಿ ದೇವೇಗೌಡರು ಗುಡುಗಿದ್ದಾರೆ. ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ.
ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆಯ. ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಗೆದ್ದರೆ ಕೊಡ್ತಾರ ಕೊಡಕ್ಕಾಗ್ತದ ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿ ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದು ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ಅವ್ರು ಒಳ್ಳೆ ಕೆಲಸಗಳನ್ನ ಇವತ್ತು ಆಗಿರುವಂತ ಮೇಜರ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ ಜಿಟಿ ದೇವೇಗೌಡರು ಆಡಿರುವಂತ ಆ ಒಂದು ಮಾತು, ಅದು ಕೂಡ ಜಿಟಿ ದೇವೇಗೌಡರು ತಮ್ಮ ಮೈತ್ರಿ ಪಕ್ಷದಲ್ಲಿರುವಂತ ಜಿಟಿ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ನಡೆಸಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ರಾಜ್ಯ ರಾಜಕಾರಣದಲ್ಲಿ ಕಾರಣ ಆಗ್ತಾ ಇರುವಂತದ್ದು. ಹಾಗಾದ್ರೆ ಜಿಟಿ ದೇವೇಗೌಡರು ಯಾಕೆ ಈ ಮಾತನ್ನ ವ್ಯಕ್ತಪಡಿಸಿದ್ರು? ಇದು ಈಗ ಪ್ರಶ್ನೆ ಆಗ್ತಾ ಇರುವಂತದ್ದು. ಆ ಪ್ರಶ್ನೆಗೆ ಉತ್ತರವನ್ನ ಕೊಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾಜೀನಾಮೆ ಪೊಲಿಟಿಕ್ಸ್ ನಲ್ಲಿ ಜಿಟಿ ದೇವೇಗೌಡ ರಾಂಗ್ ಆಗಿದ್ದಾರೆ. ಸಿದ್ದು ಪರ ಹೊಗಳಿಕೆ, ಹಿತಶತ್ರುಗಳ ವಿರುದ್ಧ ಜಿಟಿಡಿ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ದಸರಾ ವೇದಿಕೆಯಲ್ಲಿ ಚಡ್ಡಿ ದೋಸ್ಗಳಾಗಿದ್ದಾರೆ. ಚಮಕ್ ಸಿಎಂಗೆ ಕಿಕ್ ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲನ್ನ ಹೊಡೆದಿದ್ಯಾರು? ಹಾಗಾದ್ರೆ ಎಫ್ಐಆರ್ ದಾಖಲಾದ ನಾಯಕರು ರಾಜೀನಾಮೆಯನ್ನು ಕೊಡಬೇಕಾ ಅಂತ ಜಿಟಿಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ರಾಜೀನಾಮೆ ಕೊಡಬೇಕು? ಎಲ್ಲಿಗೆ ಬಂತು ಹಾಗಾದ್ರೆ ರಾಜಕೀಯ? ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಈಗ ಜಿಟಿ ದೇವೇಗೌಡರು ಗುಡುಗಿದ್ದಾರೆ. ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆಯ. ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಗೆದ್ದರೆ ಕೊಡ್ತಾರ ಕೊಡಕ್ಕಾಗ್ತದ ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿ ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದು ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ಅವ್ರು ಒಳ್ಳೆ ಕೆಲಸಗಳನ್ನ ಇವತ್ತು ಆಗಿರುವಂತ ಮೇಜರ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ ಜಿಟಿ ದೇವೇಗೌಡರು ಆಡಿರುವಂತ ಆ ಒಂದು ಮಾತು, ಅದು ಕೂಡ ಜಿಟಿ ದೇವೇಗೌಡರು ತಮ್ಮ ಮೈತ್ರಿ ಪಕ್ಷದಲ್ಲಿರುವಂತ ಜಿಟಿ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ನಡೆಸಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ರಾಜ್ಯ ರಾಜಕಾರಣದಲ್ಲಿ ಕಾರಣ ಆಗ್ತಾ ಇರುವಂತದ್ದು. ಹಾಗಾದ್ರೆ ಜಿಟಿ ದೇವೇಗೌಡರು ಯಾಕೆ ಈ ಮಾತನ್ನ ವ್ಯಕ್ತಪಡಿಸಿದ್ರು? ಇದು ಈಗ ಪ್ರಶ್ನೆ ಆಗ್ತಾ ಇರುವಂತದ್ದು. ಆ ಪ್ರಶ್ನೆಗೆ ಉತ್ತರವನ್ನ ಕೊಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾಜೀನಾಮೆ ಪೊಲಿಟಿಕ್ಸ್ ನಲ್ಲಿ ಜಿಟಿ ದೇವೇಗೌಡ ರಾಂಗ್ ಆಗಿದ್ದಾರೆ. ಸಿದ್ದು ಪರ ಹೊಗಳಿಕೆ, ಹಿತಶತ್ರುಗಳ ವಿರುದ್ಧ ಜಿಟಿಡಿ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ದಸರಾ ವೇದಿಕೆಯಲ್ಲಿ ಚಡ್ಡಿ ದೋಸ್ಗಳಾಗಿದ್ದಾರೆ. ಚಮಕ್ ಸಿಎಂಗೆ ಕಿಕ್ ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲನ್ನ ಹೊಡೆದಿದ್ಯಾರು? ಹಾಗಾದ್ರೆ ಎಫ್ಐಆರ್ ದಾಖಲಾದ ನಾಯಕರು ರಾಜೀನಾಮೆಯನ್ನು ಕೊಡಬೇಕಾ ಅಂತ ಜಿಟಿಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ರಾಜೀನಾಮೆ ಕೊಡಬೇಕು? ಎಲ್ಲಿಗೆ ಬಂತು ಹಾಗಾದ್ರೆ ರಾಜಕೀಯ? ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಈಗ ಜಿಟಿ ದೇವೇಗೌಡರು ಗುಡುಗಿದ್ದಾರೆ. ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆಯ. ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಗೆದ್ದರೆ ಕೊಡಕ್ಕಾಗ್ತದ ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿ ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದು ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ಅವ್ರು ಒಳ್ಳೆ ಕೆಲಸಗಳನ್ನ ಇವತ್ತು ಆಗಿರುವಂತ ಮೇಜರ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ ಜಿಟಿ ದೇವೇಗೌಡರು ಆಡಿರುವಂತ ಆ ಒಂದು ಮಾತು, ಅದು ಕೂಡ ಜಿಟಿ ದೇವೇಗೌಡರು ತಮ್ಮ ಮೈತ್ರಿ ಪಕ್ಷದಲ್ಲಿರುವಂತ ಜಿಟಿ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ನಡೆಸಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ರಾಜ್ಯ